ಹೇ ಗಾಯ್ಸ್, ವೆಲ್ಕಮ್ ಟು ಅಪ್ಪುಸ್ ಕಿಚನ್. ಈ ವಿಡಿಯೋದಲ್ಲಿ ಚೀಸಿ ಬಟರ್ ಗಾರ್ಲಿಕ್ ಬ್ರೆಡ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾವು ಗಾರ್ಲಿಕ್ ಬಟರ್ನ ರೆಡಿ ಮಾಡ್ಕೊಬೇಕು. ಸೊ ಅದಕ್ಕೆ ಮೇನ್ ಆಗಿ ಬಟರ್ನ ತೊಗೊಬೇಕು. ನಾನಿಲ್ಲಿ 1 ಕ್ಯೂಬ್ ಆಗೋಷ್ಟು ಬಟರ್ನ ತೊಗೊಂಡಿದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಚಿಲ್ಲಿ ಫ್ಲೇಕ್ಸ್ನ ಹಾಕೊಂಡಿದ್ದೀನಿ, ಮತ್ತು ಆರಿಗ್ಯಾನೋನ ಹಾಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅದಷ್ಟನ್ನು ಹಾಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಮತ್ತು ನಾನು ಇಲ್ಲಿ ಗಾರ್ಲಿಕ್ನ ಯೂಸ್ ಮಾಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ. ಗಾರ್ಲಿಕ್ ಮತ್ತು ಬಟರ್ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸಾಲ್ಟ್ ಏನು ಯೂಸ್ ಮಾಡೋದು ಬೇಡ, ಯಾಕಂದರೆ ಆ ಬಟರಲ್ಲೂ ಸಾಲ್ಟ್ ಇದೆ. ನಾನು ಸಾಲ್ಟೆಡ್ ಬಟರ್ನ ತೊಗೊಂಡಿರೋದು. ಸೊ ನನಗೆ ಬಟರ್ ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ಅನಿಸ್ತು. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಾಕೊಂಡು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಬಟರ್ ಸ್ವಲ್ಪ ತುಂಬ ಗಟ್ಟಿಯಾಗಿದೆ, ಅದಕ್ಕೆ ನಾನು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಅದನ್ನು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡೋದ್ರಿಂದ ಗಟ್ಟಿ ಇದ್ರೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ಬಟರ್ನ ನೀಟಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಈ ಥರ ಸ್ಮೂತ್ ಕನ್ಸಿಸ್ಟೆನ್ಸಿ ತರಬೇಕು. ನೋಡಿ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಇವಾಗ ಏನು ಬಟರ್ ರೆಡಿ ಮಾಡ್ಕೊಂಡಿದೀವಿ ಅದನ್ನ ನಾವು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಬೇಕು. ನಾನಿಲ್ಲಿ ಬ್ರೌನ್ ಬ್ರೆಡ್ ನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ರೆಗ್ಯುಲರ್ ಬ್ರೆಡ್ ನು ಯೂಸ್ ಮಾಡಬಹುದು. ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ದೆ, ಅದನ್ನ ಮೇಲ್ಗಡೆ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ನಾನು ಸ್ವಲ್ಪ ವೆಜಿಟೇಬಲ್ಸ್ ನ ಟಾಪಿಂಗ್ ಮಾಡ್ಕೊತಾ ಇದ್ದೀನಿ. ಇದೇ ವೆಜಿಟೇಬಲ್ಸ್ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನೀವು ಯಾವ್ದಾದ್ರು ವೆಜಿಟೇಬಲ್ಸ್ ಯೂಸ್ ಮಾಡಿ ಟಾಪಿಂಗ್ಸ್ ನ ಮಾಡ್ಕೊಬಹುದು. ಸೊ ಫಸ್ಟ್ಲಿ ನಾನು ಟಾಪಿಂಗ್ಸ್ಗೆ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಅದನ್ನ ಬಾಯ್ಲ್ ಮಾಡಿ ನಾನು ಯೂಸ್ ಮಾಡ್ತಾ ಇರೋದು. ಮತ್ತೆ ಈರುಳ್ಳಿನ ನಾನು ರೌಂಡ್ ಕಟ್ ಮಾಡಿ ಹಾಕೊಂಡಿದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಆಯಿಲ್ ನ ಯೂಸ್ ಮಾಡಿದ್ದೀನಿ. ಚಿಲ್ಲಿ ಆಯಿಲ್ ಯಾವ ತರ ಮಾಡ್ಕೊಳ್ಳೋದಂದ್ರೆ, ಒಂದು ಚಿಕ್ಕ ಕಡಾಯಿಗೆ ಆಯಿಲ್ ನ ಹಾಕಿ ಅದಕ್ಕೆ ಚಿಲ್ಲಿ ಪೌಡರ್ ನ ಹಾಕಿ ಒಂದು 2 ಮಿನಿಟ್ಸ್ ಬಿಸಿ ಮಾಡ್ಕೊಂಡ್ರೆ ಚಿಲ್ಲಿ ಆಯಿಲ್ ರೆಡಿ ಆಗುತ್ತೆ. ಸೊ ಆಮೇಲೆ ನಾನು ಸ್ವಲ್ಪ ಮೇಲ್ಗಡೆ ಮೊಜರೆಲ್ಲಾ ಚೀಸ್ ನ ಹಾಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಇನ್ನೊಂದು ಬ್ರೌನ್ ಬ್ರೆಡ್ ನ ಇಟ್ಟು ಅದ್ರ ಮೇಲ್ಗಡೆ ಬಟರ್ ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಸ್ಪ್ರೆಡ್ ಮಾಡ್ಕೊಂಡು ಪ್ಯಾನಿಗೆ ಹಾಕೊಬೇಕು. ಅಂದ್ರೆ ನಾನು ಆಯಿಲ್ ಹಾಕಿ ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಅದ್ರ ಮೇಲ್ಗಡೆ ನಾನು ಬ್ರೆಡ್ ನ ಹಾಕಿ 2 ಸೈಡ್ನು ಟಾಸ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ಮೇಲೆ ಅದನ್ನ ನಾನು ಉಲ್ಟಾ ಮಾಡಿದ್ದೀನಿ. ಅದ್ರ ಮೇಲ್ಗಡೆಗೂ ಸ್ವಲ್ಪ ಬಟರ್ ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಮತ್ತೆ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಉಲ್ಟಾ ಮಾಡಿ ಅದನ್ನು ಟೋಸ್ಟ್ ಮಾಡ್ಕೊಬೇಕು. ನಾವು ಎಷ್ಟು ಚೆನ್ನಾಗಿ ಟೋಸ್ಟ್ ಮಾಡ್ಕೊಂತೀವಿ, ಒಳಗಡೆ ಆ ಚೀಸ್ ಮೆಲ್ಟ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಟೋಸ್ಟ್ ಮಾಡ್ಕೊಬೇಕು. ಅಂದ್ರೆ ಲೈಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಟೋಸ್ಟ್ ಮಾಡ್ಕೊಬೇಕು. ಸೊ ನಾವು ಬೇಕಿದ್ರೆ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ನು ಯೂಸ್ ಮಾಡ್ಬೋದು. ಯಾವ್ದಾದ್ರು ವೆಜಿಟೇಬಲ್ಸ್ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ. ಫ್ಲೇಮ್ ನ ಲೋ ಟು ಮೀಡಿಯಂ ರೇಂಜ್ ಅಲ್ಲಿ ಇಟ್ಕೊಂಡು ಟೋಸ್ಟ್ ಮಾಡ್ಕೊಬೇಕು. ಜಾಸ್ತಿ ಐಯಲ್ಲಿ ಇಟ್ಕೊಂಡ್ರೆ ಬೇಗ ಇದಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ನೋಡಿದ್ರಲ್ಲ, ಸಿಂಪಲ್ ಆಗಿ ಮನೇಲೆ ಕೆಫೆ ಸ್ಟೈಲ್ ಅಲ್ಲಿ ಯಾವ ತರ ಚೀಸಿ ಬಟರ್ ಗಾರ್ಲಿಕ್ ಬ್ರೆಡ್ ಮನೇಲೆ ಮಾಡ್ಕೊಬಹುದು ಅಂತ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ನೀವು ಲಾಸ್ಟ್ ವರೆಗೆ ನೋಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.